शुभोदय मेरे प्यारे बच्चों। सबको महिला समाज ऑनलाइन क्लास के लिए स्वागत है। कक्षा चौथी, विषय हिंदी। पाठ का नाम बीरबल की खिचड़ी। बीरबल की खिचड़ी। इस कहानी के बारे में जानते हैं। बीरबल के नाम से अधिक प्रसिद्ध है। मुगल बादशाह अकबर के दरबार में प्रमुख परिषद के 9 सलाहकारों या नवरत्नों में से एक थे। उनका जन्म महर्षि कवि के वंशज भट्ट ब्राह्मण परिवार में हुआ था। वह बचपन से ही तीव्र बुद्धि थे। बचपन में उनका नाम महेश दास था। बीरबल का बचपन में उनका नाम महेश दास था। आज हम लोग बीरबल की खिचड़ी पाठ के बारे में जानते हैं। कठिन शब्द का अर्थ कमाल, आश्चर्य, सरप्राइज। हकदार, अधिकारी, राइटफुल पर्सन। स्वयं, खुद, माई सेल्फ। निराश, उदास, आशारहित, डिसपरेट। पाठ देखिए बच्चों। अकबर बादशाह के नवरत्नों में से एक बीरबल थे। वे बहुत चतुर थे। एक दिन अकबर बादशाह ने अपने राज्य में एक घोषणा की। मेरे राज्य में से जो आदमी गले तक यमुना नदी के पानी में रात भर खड़ा होकर दिखा देगा, उसे बड़ा इनाम मिलेगा। घोषणा सुनकर सब हैरान थे, क्योंकि उस वक्त कड़ाके की ठंड पड़ रही थी। इसलिए ठंडे पानी में खड़े रहने की हिम्मत कोई भी नहीं जुटा पा रहा था। देखिए बच्चों, अकबर बादशाह के नवरत्नों में से एक बीरबल थे। ಬಾದಶಾಹ ಅಕ್ಬರ್ ರಾಜಸ್ಥಾನದಲ್ಲಿ ನವರತ್ನಗಳು ಅಂದರೆ 9 ಮಂತ್ರಿಗಳಿರ್ತಾರೆ. ಅದರಲ್ಲಿ ಬೀರ್ಬಲ್ ಒಬ್ಬ ಆಗಿದ್ದಾನೆ. ಈ ನವರತ್ನಗಳಲ್ಲಿ ಬೀರ್ಬಲ್ ಕೂಡ ಒಬ್ಬ ಮಂತ್ರಿಯಲ್ಲಿ. ವೇ ಬಹುತ್ ಚತುರ್ ಥೇ. ಇವನು ಬೀರ್ಬಲ್ ಬಹಳ ಕ್ಲವರ್. ಚತುರ್ ಮತ್ಲಬ್ ಕ್ಲವರ್. ಬೀರ್ಬಲ್ ತುಂಬ ಕ್ಲವರ್ ಆಗಿದ್ದ. बहुत विलोम शब्द क्या है बच्चों? बहुत विलोम शब्द कम. बहुत ಅಂದರೆ ಜಾಸ್ತಿ, ಕಮ್ ಅಂದರೆ ಕಡಿಮೆ. ಚತುರ್ ವಿಲೋಮ ಶಬ್ದ क्या है? ಮೂರ್ಖ. ಚತುರ್ ಕ್ಲಬರ್, ಮೂರ್ಖ ಫೂಲ್. ಓಕೆ. ಅಕ್ಬರ್ ಬಾದುಷಾಹನಲ್ಲಿ ನವರತ್ನಗಳಲ್ಲಿ ಈ ಬೀರ್ಬಲ್ ಒಬ್ಬನು ಆಗಿದ್ದಾನೆ. ಅವನು ಬಹಳ ಕ್ಲವರ್ ಆಗಿದ್ದ. ಯಾರೋ? ಬೀರ್ಬಲ್. एक दिन अकबर बादशाह ने अपने राज्य में एक घोषणा की. ಒಂದು ದಿನ ಅಕ್ಬರ್ ಬಾದುಷಾಹ ಏನು ಮಾಡ್ತಾನೆ ಅಂತಂದರೆ, ತನ್ನ ರಾಜ್ಯದಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಘೋಷಣಾ का मतलब क्या है? अनाउंसमेंट. घोषणा का मतलब अनाउंसमेंट. लिखिए बच्चों किताब में. ಅನೌನ್ಸ್ಮೆಂಟ್ ಈ ಒಂದು ಅಕ್ಬರ್ ಬಾದುಷಾಹ ಏನು ಮಾಡ್ತಾನೆ, ತನ್ನ ರಾಜ್ಯದಲ್ಲಿ ಘೋಷಣೆ ಮಾಡ್ತಾನೆ. ಏನಂತ ಮಾಡ್ತಾನೆ ನೋಡಿ. ಮೇರೆ ರಾಜ್ಯ में से जो आदमी गले तक यमुना नदी के पानी में रात भर खड़ा होकर दिखा देगा, उसे बड़ा इनाम मिलेगा. ಅಂದರೆ ತನ್ನ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಆದ್ಮಿ ಅಂದರೆ ಮ್ಯಾನ್ ಅಂತ. ಓಕೆ. ಗಲೆ ಮನೆ ನೆಕ್. ಈ ನೆಕ್ವರೆಗೂ ಬರುತ್ತಲ್ಲ ನೀರು, ನದಿಯಲ್ಲಿ ಇಳಿದ್ರೆ ಯಮುನಾ ನದಿಯಲ್ಲಿ ಆ ನೆಕ್ವರೆಗೂ ಬರಬೇಕು ನೀರು. ಅಂತಹ ಒಂದು ನೀರಲ್ಲಿ ರಾತ್ರಿ ಇಡೀ ನಿಂತಿರಬೇಕು. ಅಂತ ಅವರಿಗೆ ನಾನು
ಇನಾಮ್ ಕೊಡ್ತೀನಿ. ಇನಾಮ್ ಕಾ ಮತ್ಲಬ್ ಕ್ಯಾ ಹೈ? ಪ್ರೈಝನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಯಾರು? ಅಕ್ಬರ್ ಬಾದುಷಾಹ. ತನ್ನ ರಾಜ್ಯದಲ್ಲಿ ಯಮುನಾ ನದಿ ಇದೆ. ಆ ಯಮುನಾ ನದಿಯಲ್ಲಿ ರಾತ್ರಿ ಇಡೀ ಯಾರಾದರೂ ಒಬ್ಬ ನಿಂತಿರಬೇಕು ಅಂತಹವ್ರಿಗೆ ನಾನು ಪ್ರೈಝನ್ನು ಕೊಡ್ತೀನಿ ಹಾಗಂತ ಹೇಳ್ತಿದ್ದಾನೆ. ಯಾರಾದರೂ ಸರಿ ನಿಂತಿರಬೇಕು ಅಲ್ಲಿ ಹಾಗಂತ ಹೇಳ್ತಾನೆ. ಈ ರೀತಿ ಘೋಷಣೆ ಮಾಡ್ತಾನೆ, ಅಂದರೆ ಅನೌನ್ಸ್ಮೆಂಟ್ ಮಾಡ್ತಾನೆ. आदमी मैन, ओके, गले नेक, इनाम प्राइज, ओके। ಘೋಷಣಾ ಸುನ್ಕರ್ ಸಬ್ ಹೈರಾನ್ ಥೇ. ಈ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದರೆ ಜನರಿಗೆ ಎಲ್ಲರೂ ಬೆರಗಾಗ್ಬಿಟ್ರು. ಹೈರಾನ್ ಮನೆ ಪರ್ಫ್ಲೆಕ್ಸ್ಡ್ ಅಂತ, ಅಂದರೆ ಆಶ್ಚರ್ಯ ಆಯಿತು, ಬೆರಗಾದರು. ಕ್ಯೋಂಕಿ ಉಸ್ ವಕ್ತ್ ಕಡಾಕೆ ಕಿ ಠಂಡ್ ಪಡ್ ರಹಿ ಥೀ. ಅಂದರೆ ಈ ಒಂದು ಟೈಮಲ್ಲಿ, ಅಂದರೆ ಈಗ ವಿಂಟರ್ ಅಲ್ವಾ, ಈ ಒಂದು ಸೀಸನಲ್ಲಿ ರಾತ್ರಿ ಇಡೀ ನಿಂತಿರಬೇಕು ಅಂದರೆ ಕಷ್ಟ ಅಲ್ವಾ. ಥಂಡಿ ಸೀಸನ್, ಥಂಡ್ ಮನೆ ಕೋಲ್ಡ್ ಅಂತ, ಕೋಲ್ಡ್ ಆಗಿಬಿಟ್ಟಿದೆ. ಇಂತಹ ಒಂದು ಸೀಸನ್ ರಾತ್ರಿ ಇಡೀ ನಿಂತಿರಬೇಕು ಅಂದರೆ ಅದು ಏನು ಕತ್ತುವರೆಗೂ ನೆಕ್ವರೆಗೂ ಬಂದಿರಬೇಕು ನೀರು. ಅಂತಹ ಒಂದು ನೀರು, ತಲೆ ಮಾತ್ರ ಈಚೆ ಇರುತ್ತೆ, ಮಿಕ್ಕ ನೆಕ್ವರೆಗೂ ಫುಲ್ ನೀರೊಳಗಡೆನೇ ಇರಬೇಕು. ಈ ರೀತಿ ರಾತ್ರಿ ಇಡೀ ನಿಂತಿರಬೇಕು ಅಂದರೆ ಎಲ್ಲರಿಗೂ ಒಂಥರ ಆಶ್ಚರ್ಯ ಅಲ್ವಾ. ಎಲ್ಲರೂ ಬೆರಗಾಗ್ಬಿಟ್ರು. ಯಾಕೆ ಬೆರಗಾಗಿದ್ದು? ಇಂತಹ ಒಂದು ಟೈಮಲ್ಲಿ, ಅಂದರೆ ಥಂಡಿ ಟೈಮಲ್ಲಿ ನಿಂತಿರಬೇಕು ಅಂದರೆ ಕಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಯಿತು. ಇಸ್ಲಿಯೇ ठंडे पानी में खड़े रहने की हिम्मत कोई भी नहीं जुटा ಪಾ ರಹಾ ತಾ. ಅಂದರೆ ಇಂತಹ ಒಂದು ಥಂಡಿಯಲ್ಲಿ ನಿಂತಿರಬೇಕು ಅಂದರೆ ಯಾರಿಗೂ ಧೈರ್ಯ ಇರಲ್ಲ. हिम्मत माने करेज, ओके, धैर्य. इसलिए ठंडे पानी में खड़े रहने की हिम्मत कोई भी नहीं जुटा पा रहा था. ನೋಡೋಣ, ಯಾರಿಗೂ ಧೈರ್ಯ ಇರಲ್ಲ ಈ ಒಂದು ಥಂಡಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆ ನೀರಲ್ಲಿ ಹಾಗಂತ ಹೇಳಿಬಿಟ್ಟು ಜನರಿಗೆಲ್ಲ ಆಶ್ಚರ್ಯ ಆಗ್ತಿದೆ, ಬೆರಗಾಗ್ಬಿಟ್ರು ಎಲ್ಲರೂ. ಜುಟಾಪ ರಹಾತ, ನೋಡೋಣ ಯಾರು ಬರ್ತಾರೆ ಏನು ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ. ಆದರೂ ಕೂಡ ಯಾರಿಗೂ ಧೈರ್ಯ ಇರಲ್ಲ ಇಂತಹ ಒಂದು ಸೀಸನಲ್ಲಿ ನಿಂತಿರಬೇಕು ಅಂತಂದರೆ. ಅರ್ಥ ಆಯ್ತಾ ಮಕ್ಕಳು ಈ ಪ್ಯಾರ? ಮಾಲೂಮ್ ಹುವಾ ಬಚ್ಚೋ? अकबर बादशाह ने क्या घोषणा की है? अकबर बादशाह ने अपने राज्य में एक घोषणा की, मेरे राज्य में से जो आदमी गले तक यमुना नदी के पानी में रात भर खड़ा होकर दिखा देगा उसे बड़ा इनाम मिलेगा. इस तरह अकबर ने घोषणा की. मालूम हुआ बच्चों? चित्र देखिए बच्चों. चित्र में अकबर बादशाह है और बीरबल भी है, मंत्री भी है. मगर उसी राज्य में एक गरीब आदमी रहता था. इनाम के लालच में वह आदमी यह कठिन काम करने के लिए तैयार हो गया. रात भर ठंडे पानी में खड़े रहने के बाद वह इनाम लेने बादशाह के पास पहुंचा. तब अकबर बादशाह ने पूछा, तुमने यह कमाल कैसे किया? वह बोला, मैं रात भर आपके महल के ऊपर लगे छोटे से दीपक को देखता रहा. बादशाह बोले, तब तो तुम इनाम पाने के हकदार नहीं हो. बादशाह की बातें सुनकर वह रोने लगा. उस आदमी ने निराश होकर सारी बातें बीरबल को बताई. बीरबल ने उसे समझा बुझाकर भेज दिया. चित्र देखिए बच्चों. चित्र में एक आदमी है, गरीब आदमी है, और एक और कौन है? और एक और बीरबल है. दोनों बातचीत करते. देखिए, मगर उसी राज्य में एक गरीब आदमी रहता था. ಆದರೆ ಈ ಒಂದು ರಾಜ್ಯದಲ್ಲಿ ಗರೀಬ್ ಆದ್ಮಿ ಅಂದರೆ ಪೂರ್ ಮ್ಯಾನ್, ಬಡ ಮನುಷ್ಯ ಅಂತ
ರಹತಾತ ಇದ್ದ. ಈ ಒಂದು ರಾಜ್ಯದಲ್ಲಿ ಒಬ್ಬ पूर मैन इद्दा। इनाम के लालच में वह आदमी यह कठिन काम करने के लिए तैयार हो गया। ನೋಡಿ, ಈ ಇನಾಮ್ಗೋಸ್ಕರ ಅತಿ ಆಸೆ ಪಟ್ಕೊಂಡು ಆ ಮನುಷ್ಯ ಏನು ಮಾಡ್ತಾನೆ, ಈ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ತಯಾರಾಗಿರ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಗರೀಬ್ ಪೂರ್ ಆದ್ಮಿ ಮ್ಯಾನ್. ಓಕೆ. लालच ग्रीड ಅಂದ್ರೆ ಅತಿ ಆಸೆ ಅಂತ. कठिन का विलोम शब्द क्या है? सरल. कठिन काम करने के लिए तैयार हो गया. ಈ ಮನುಷ್ಯ ತನ್ನ ಅತಿ ಆಸೆ ಅಂದರೆ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಆಸೆಯಿಂದ ಈ ಒಂದು ಕಷ್ಟವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾನೆ. रात भर ठंडे पानी में खड़े रहने के बाद वह इनाम लेने बादशाह के पास पहुंचा. ಅಂದರೆ ರೆಡಿಯಾಗಿದ್ನಲ್ಲ, ರಾತ್ರಿ ಇಡೀ ಪಾಪ ನೀರಲ್ಲೇ, ಥಂಡಿ ನೀರಲ್ಲೇ ಇದ್ದ. ಅವನು ಒಂದೇ ಸಮನೆ ನಿಂತಿದ್ದ ಆ ಒಂದು ನೀರಲ್ಲಿ ನಿಂತಿದ್ದು. ಆಮೇಲೆ ಮತ್ತೆ ಮಾರನೇ ದಿವಸ ಬರ್ತಾನೆ. ಬಂತು ರಾತ್ ಭರ್ ಟಂಡೆ ಪಾನಿ ಮೇ ಕಡೆ ರಹನೆಗೆ ಬಾದ್, ರಾತ್ರಿ ಇಡೀ ಈ ತಣ್ಣೀರಲ್ಲಿ ನಿಂತ್ಕೊಂಡೇ ಇದ್ದ. ಅದಾದ್ಮೇಲಕ್ಕೆ ಇನಾಮ್ ಲೇನೆ ಬಾದುಷಾಕ್ಕೆ ಪಾಸ್ ಪಹುಂಚ, ಪ್ರೈಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಾದುಷಾಹನ ಹತ್ರ ಬರ್ತಾನೆ. ತಬ್ ಅಕ್ಬರ್ ಬಾದುಷಾಹನೇ ಪೂಛ, ಬಂದ ಮೇಲಕ್ಕೆ ಅವನು ಪ್ರೈಸ್ ಕೇಳ್ತಾನೆ, ಇನಾಮ್ ಕೇಳ್ತಾನಲ್ಲ, ಕೇಳೋಣ ಅಂತ ಬರ್ತಾನೆ. ಅಷ್ಟರೊಳಗಡೆಗೆ ಅಕ್ಬರ್ ಬಾದುಷಾಹ ಹೇಳ್ತಾನೆ, ಕ್ಯಾ ಪೂಛ ಅಕ್ಬರ್ ಬಾದುಷಾಹ ದೇಖಿಯೇ ತುಮ್ನೆ ಯಹ ಕಮಾಲ್ ಕೈಸೆ ಕಿಯಾ. वह बोला, मैं रात भर आपके महल के ऊपर लगे छोटे से दीपक को देखता रहा. ಅಂದರೆ ಅಕ್ಬರ್ ಬಾದುಷಾಹ ಕೇಳ್ತು, ತುಮ್ನೆ ಯಹ್ ಕಮಾಲ್ ಕೈಸೆ ಕಿಯೆ, ಈ ಒಂದು ಕೆಲಸ ಯಾವ ರೀತಿ ಮಾಡಿದೆ ನೀನು ಹಾಗಂತ ಹೇಳ್ತಾನೆ. ಆವಾಗ ವಹ್ ಬೋಲಾ, ಆಗ ಮನುಷ್ಯ ಹೇಳ್ತಾನೆ ಏನಂತ, ಮೈ ರಾತ್ ಭರ್ ಆಪ್ಕೆ ಮಹಲ್ ಕೆ ಊಪರ್ ಲಗೆ ಛೋಟೆ ಸೆ ದೀಪಕ್ಕೋ ದೇಖ್ತಾ ರಹ. ಆ ನೀರಲ್ಲಿ ನಿಂತ್ಕೊಂಡು ಈ ಒಂದು ಮಹಲ್ ಮೇಲ್ಗಡೆ ಅಂದರೆ ಅರಮನೆಯ ಮೇಲೆ ಒಂದು ಚಿಕ್ಕದಾಗಿ ದೀಪ ಇದೆಯಲ್ಲ, ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದೆ ಅಂತ ಹೇಳ್ತಾನೆ. ಬಾದುಷಾಹ್ ಬೋಲೆ, ಅವನು ಹೇಳಿದ್ದಾದ್ಮೇಲೆ ಬಾದುಷಾಹ್ ಹೇಳ್ತಾನೆ, ಕ್ಯಾ ಬೋಲಾ ಬಾದುಷಾಹ್ ದೇಖಿಯೇ ತಬ್ ತೋ ತುಮ್ ಇನಾಮ್ ಪಾನೆ ಕೆ ಹಕ್ದಾರ್ ನಹಿ ಹೋ. ಪಾಪ ಆವಾಗ ಬಾದುಷಾ ಹೇಳ್ತಾನೆ, ನೀನು ಈ ಒಂದು ಪ್ರೈಸನ್ನು ತಗೊಳ್ಳೋದಕ್ಕೆ ನೀನು ಅರ್ಹನಲ್ಲ, ಕೊಡೋಲ್ಲ ನಾನು ಹಾಗಂತ ಹೇಳ್ತಾನೆ. ಪಾನೇಕೆ ಹಕ್ದಾರ್ ನಹಿ ಹೋ, ರೈಟ್ಫುಲ್ ಇಲ್ಲ ನೀನು, ನಿನಗೆ ರೈಟ್ಸ್ ಇಲ್ಲ ಈ ಪ್ರೈಸ್ ತಗೊಳ್ಳೋದಕ್ಕೆ ಹಾಗಂತ ಹೇಳ್ತಾನೆ. ಬಾದುಷಾಹ್ ಕಿ ಬಾತೆ ಸುನ್ಕರ್ ವಹ ರೋನೆ ಲಗಾ. ಬಾದುಷಾಹ್ ಈ ಮಾತು ಹೇಳೋಷ್ಟೊತ್ತಿಗೆ ಪಾಪ ಅವನಿಗೆ, ಆ ಮನುಷ್ಯನಿಗೆ ಅಳುನೇ ಬಂದ್ಬಿಡ್ತು. ಯಾರಿಗಾದ್ರೂ ಅಳು ಬಂದೇ ಬರುತ್ತಲ್ಲ. ಪಾಪ ರಾತ್ರಿ ಇಡೀ ಥಂಡಿಯಲ್ಲಿ ನಿಂತಿದ್ದಾನೆ, ತಣ್ಣೀರಲ್ಲಿ. ಆದರೂ ಕೂಡ ಅವನು ಇನಾಮ್ ಕೊಡಲ್ಲ, ನೀನು ಇದಕ್ಕೆ ಲಾಯಕ್ಕಿಲ್ಲ, ಇನಾಮ್ ಕೊಡೋದಿಲ್ಲ ನಾನು ಹಾಗಂತ ಹೇಳಿದ್ರೆ ಅವನಿಗೇನಾಗುತ್ತೆ, ಪಾಪ ಕಷ್ಟಪಟ್ಟಿರೋನಿಗೆ ದುಃಖ ಆಗೇ ಆಗುತ್ತೆ. ಅವನಿಗೆ ಅಳು ಬಂದುಬಿಟ್ಟಿತ್ತು. ಉಸ್ ಆದ್ಮೇನೆ ನಿರಾಶ್ ಹೋಕರ್ ಸಾರಿ ಬಾತೆ ಬೀರ್ಬಲ್ಕೋ ಬತಾಯಿ. ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಬೀರ್ಬಲ್ನ ಹತ್ರ ಹೇಳ್ಕೊತಾನೆ ಆ ಒಂದು ಮನುಷ್ಯ. ನಾನು ಈ ರೀತಿ ನಿಂತಿದ್ದೆ, ಆಮೇಲೆ ಅಕ್ಬರ್ ಬಾದುಷಾಹನ ಹತ್ರ ಹೋದರೆ ನೀನು ನನ್ನ ಪ್ರೈಸ್ ಕೊಡೋದಿಲ್ಲ ಅಂತಂದ ಅಂತ ಹೇಳಿಬಿಟ್ಟು ಇದೆಲ್ಲ ಬೀರ್ಬಲ್ಗೆ ಹೇಳ್ತಾನೆ ಆ ಮನುಷ್ಯ. ಬೀರ್ಬಲ್ನೇ ಉಸೆ ಸಮಜ ಬುಜಾಕರ್ ಬೇಜ್ ದಿಯಾ. ಸರಿ, ಬೀರ್ಬಲ್ ಏನು ಮಾಡ್ತಾನೆ, ಎಲ್ಲ ಇವನಿಗೆ ಅರ್ಥ ಆಗಂಗೆ ಹೇಳ್ತಾನೆ. ಹೇಳಿಬಿಟ್ಟು ಅವನಿಗೆ ಸಮಾಧಾನ ಮಾಡಿ ಕಳಿಸ್ದ ಆ ಮನುಷ್ಯನ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಅವನೆಲ್ಲ ಹೇಳ್ಕೊತಾ ಇದ್ದೀನಿ ಇವನ ಹತ್ರ. ಆದರೆ ಇವನು ಏನು ಮಾಡ್ತಾನೆ, ರಾಜನ ಹತ್ರ ಹೇಳ್ಕೊತ ಬಾದುಷಾಹನ ಹತ್ರ ಹೋಗಿ ಪ್ರೈಜೆಲ್ಲ ಕೇಳಕ್ಕೆ ಹೋಗ್ತಾನೆ. ಆವಾಗ ಕೊಡೋದಿಲ್ಲ, ಕೊಡಲ್ಲ ಅಂತ ಹೇಳಿದ್ದಾದ್ಮೇಲೆ ಇವನೇನು ಮಾಡ್ತಾನೆ, ಬೀರ್ಬಲ್ ಹತ್ರ ಹೋಗಿ ಇದೆಲ್ಲ ವಿಷಯ ಎಲ್ಲ ತಿಳಿಸ್ತಾನೆ. ಈ ಪಿಕ್ಚರಲ್ಲಿರೋದು ಯಾರು, ಅಕ್ಬರ್ ಬಾದುಷಾಹ ಮತ್ತು ಗರೀಬ್ ಆದ್ಮಿ, ಪೂರ್ ಮ್ಯಾನು ಪ್ರೈಸ್ ಕೇಳೋಕ್ಕೆ ಅಂತ ಅರಮನೆಗೆ ಬರ್ತಾನೆ. ಆವಾಗ ಅಕ್ಬರ್ ಬಾದುಷಾಹ ಏನು ಮಾಡ್ತಾನೆ, ನಾನು ಕೊಡೋದಿಲ್ಲ ಹೋಗು ಹಾಗಂತ ಹೇಳ್ತಿರ್ತಾನೆ ಈ ಒಂದು ಪಿಕ್ಚರಲ್ಲಿ. हुआ बच्चों, बादशाह ने अकबर से पूछा, क्या पूछा तुमने यह कमाल कैसे किया. बादशाह तब तो तुम्हें इनाम पाने के
हकदार नहीं हो, इस तरह बादशाह ने पूछा। हाँ, दूसरे दिन बीरबल दरबार में नहीं पहुंचे। बादशाह ने उनके न आने का कारण पूछा, पर किसी को यह पता नहीं था कि बीरबल दरबार में क्यों नहीं आए। बाद में पता चला कि बीरबल खिचड़ी पका रहे हैं। खिचड़ी पकने के बाद वे आएंगे। शाम हो गई, फिर भी बीरबल की खिचड़ी नहीं पकी तो बादशाह स्वयं देखने आए। उन्होंने देखा, दूर ऊंची जगह पर एक हांडी टंगी है और नीचे कुछ लकड़ियां जल रही है। अकबर बादशाह ने बीरबल से हंस कर कहा, अरे बीरबल, इतनी दूर से हांडी को आंच नहीं लगती तो तुम्हारी खिचड़ी कैसे पकेगी। बीरबल ने जब जवाब दिया, हुजूर, दूर लगा हुआ महल का दीपक अगर इनाम इंसान को गर्मी दे सकता है तो यह आंच खिचड़ी भी पका सकती है। बीरबल की बातों का मतलब अकबर बादशाह समझ गए। बादशाह की आंखें खुल गई। उन्होंने उस गरीब आदमी को बुलवाया और बड़ा इनाम देकर खुश कर दिया। सीख, चतुराई से हर बात का हल निकलता है। हाँ, देखिए बच्चों, दूसरे दिन बीरबल दरबार में नहीं पहुंचे। ಮಾರನೇ ದಿನ ಅಂದರೆ दूसरे दिन ಎರಡನೇ ದಿನ ಬೀರ್ಬಲ್ ದರ್ಬಾರ್ ಮೇ ನಹಿ ಪಹುಂಚೆ. ಬೀರ್ಬಲ್ ಆ ದರ್ಬಾರ್ಗೆ ಬರಲಿಲ್ಲ. बादशाह ने उनके न आने का कारण पूछा. ಅವನು ಬಂದಿಲ್ಲ ಅಂತ ಹೇಳಿಬಿಟ್ಟು ಬಾದುಷಾಹ ಏನು ಮಾಡ್ತಾನೆ, ಯಾಕೆ ಬಂದಿಲ್ಲ, ಏನು ಕಾರಣ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಪರ್ ಕಿಸಿ ಕೋ ಯಹ ಪತಾ ನಹಿ ತಾ ಕಿ ಬೀರ್ಬಲ್ ದರ್ಬಾರ್ ಮೇ ಕ್ಯೋ ನಹಿ ಆಯೇ. ಯಾರಿಗೂ ಗೊತ್ತಿಲ್ಲ ಅವನ ಅಡ್ರೆಸ್ಸು, ಯಾಕೆ ಬಂದಿಲ್ಲ ಏನು ಅಂತ ಕೇಳ್ತಿದ್ರೆ ಯಾರಿಗೂ ಗೊತ್ತಾಗಲಿಲ್ಲ. बाद में पता चला कि ಬೀರ್ಬಲ್ ಖಿಚಡಿ ಪಕಾ ರಹೆ ಹೈ. ಆಮೇಲೆ ಗೊತ್ತಾಯಿತು ಏನಂತ, ಬೀರ್ಬಲ್ ಕಿಚಡಿ ಮಾಡ್ತಿದ್ದಾನೆ. ಪಕ ಅಂದರೆ ಕುಕ್ ಮಾಡೋದು, ಕಿಚಡಿನ ತಯಾರು ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಯಾರೋ ತಿಳಿಸಿದರು. ಕಿಚಡಿ ಪಕನೆಗೆ ಬಾದ್ ವೇ ಆಯೇಂಗೆ, ಕಿಚಡಿ ಮಾಡಿದ್ದಾದ್ಮೇಲಕ್ಕೆ ಬರ್ತಾನೆ ಹಾಗಂತ ಹೇಳ್ತಿದ್ರು. शाम हो गई, फिर भी बीरबल की खिचड़ी नहीं पकी तो बादशाह स्वयं देखने आए. ಸಂಜೆ ಆಯಿತು ಅಂದಮೇಲೆ ಬೀರ್ಬಲ್ ಬರಲೇ ಇಲ್ಲ. ಇವನು ಕಿಚಡಿ ಮಾಡ್ತಿದ್ದಾನೋ ಇಲ್ವೋ ನೋಡೋಣ ಅಂತ ಹೇಳಿಬಿಟ್ಟು ಸ್ವತಃನೇ ಅಲ್ಲಿ ನೋಡಲಿಕ್ಕೆ ಬರ್ತಾರೆ. ಯಾರು, ಅಕ್ಬರ್ ಬಾದುಷಾಹ್. ಅಲ್ಲಿ ಬಂದ ಮೇಲಕ್ಕೆ उन्होंने देखा, दूर ऊंची जगह पर एक हांडी टंगी है और नीचे कुछ लकड़ियाँ जल रही है. ಅಲ್ಲಿ ಬರ್ತಾರೆ, ನೋಡ್ತಾರೆ. ನೋಡಿದ್ದಾದ್ಮೇಲಕ್ಕೆ ಹೇಳ್ತಾರೆ, ದೂರ್ ಊಂಚಿ ಅಂದರೆ ದೂರದಲ್ಲಿರ್ತಕ್ಕಂಥ ಒಂದು ಜಾಗ, ಏಕ ಹಾಂಡಿ ಟಾಂಗಿ. ಹಾಂಡಿ ಅಂತಂದರೆ ಸ್ಮಾಲ್ ಪಾಟು, ಓಕೆ. ಟಾಂಗಿ ಅಂದರೆ ನೇತಾಡಿಸಿರ್ತಾರೆ. ಮೇಲಕ್ಕೆ ಒಂದು ಮಡಿಕೆಯಲ್ಲಿ ಚಿಕ್ಕದಿರುತ್ತಲ್ಲ, ಅದನ್ನು ಮಣ್ಣಿನ ಒಂದು ಪಾಟನ್ನು ನೇತಾಡಿಸಿರ್ತಾನೆ. ನೀಚೆ ಕುಚ್ಚು ಲಕಡಿಯ ಜಲ್ ರಹಿ ಹೈ, ಕೆಳಗಡೆ ಒಂದು ಏನು ಫೈರ್ವುಡ್ ಉರಿತಾ ಇದೆ. ಅಂದರೆ ಕೆಳಗಡೆ ಬೆಂಕಿಯನ್ನು ಹಾಕಿದ್ದಾರೆ, ಮೇಲ್ಗಡೆ ಒಂದು ಪಾಟನ್ನು ಕಟ್ಟಿದ್ದಾರೆ. ಉನ್ಹೋನೆ ದೇಖಾ, ಕೌನ್ ದೇಖಾ, अकबर बादशाह ने दूर ऊंची जगह पर एक हांडी टांगी है और नीचे कुछ लकड़ियाँ जल रही है. ನೋಡ್ತಾನೆ, ನೋಡಿಬಿಟ್ಟು ಏನು ಕಾಣಿಸುತ್ತೆ ಅವನಿಗೆ, ದೂರದಲ್ಲಿ ಬೆಂಕಿ ಉರಿಸ್ತಾ ಇದ್ದಾನೆ. ಮೇಲ್ಗಡೆ ನೋಡಿದ್ರೆ ಒಂದು ಪಾಟನ್ನು ಕಟ್ಟಿದ್ದಾನೆ. ಈ ಬಿಸಿ ಅದಕ್ಕೆ ತಾಕಿ ಅದರಲ್ಲಿ ಕಿಚಡಿ ಮಾಡ್ತಿರೋದನ್ನು ಅವನು ನೋಡ್ತಿದ್ದಾನೆ. अकबर बादशाह ने बीरबल से हंस कर कहा,
अकबर बादशाह ने बीरबल से हंसकर कहा, क्या कहा देखिए बच्चों, अरे बीरबल, इतनी दूर से हांडी को आंच नहीं लगती तो तुम्हारी खिचड़ी कैसे पकेगी? ಅಂದರೆ ಈ ಒಂದು ಅಕ್ಬರ್ ಬಾದುಷಾಹ ಕೇಳ್ತಾ ಇದ್ದಾರೆ ಇವನಿಗೆ ಏನಂತ, ಈ ದೂರದಲ್ಲಿ ನೀನು ಈ ಪಾಟನ್ನು ಕಟ್ಟಿದ್ದೀಯಲ್ಲ, ಕೆಳಗಡೆ ಈ ಒಂದು ಬೆಂಕಿ ಉರಿಸ್ತಾ ಇದ್ದೀಯ, ಈ ಒಂದು ಬಿಸಿ ಎಲ್ಲಿ ತಾಕುತ್ತೆ ಅದಕ್ಕೆ, ಎಲ್ಲಿ ನೀನು ಕಿಚಡಿ ಮಾಡೋಕ್ಕಾಗುತ್ತೆ ಇಷ್ಟು ದೂರ ಬೆಂಕಿ ಇದ್ದರೆ? ನೋಡಿ ಚಿತ್ರ ನೋಡಿ ಮಕ್ಕಳೇ, ಮೇಲ್ಗಡೆ ಪಾಟ್ ಕಟ್ಟಿದ್ದಾರೆ, ಕೆಳಗಡೆ ಬೆಂಕಿ ಉರಿಸ್ತಾ ಇರೋದು, ಈ ಬೆಂಕಿ ತಾಕಲ್ವಲ್ಲ ಹಾಗಂತ ಹೇಳಿಬಿಟ್ಟು ಈ ಅಕ್ಬರ್ ಬಾದುಷಾಹ ಕೇಳ್ತಿದ್ದಾನೆ. ಯಾರನ್ನ? ಬೀರ್ಬಲ್ನ. ರೈಟ್ ಸೈಡ್ ನೋಡಿ ಟೋಪಿ ಬ್ಲೂ ಡ್ರೆಸ್ ಹಾಕ್ಕೊಂಡಿರೋದು ಅಕ್ಬರ್ ಬಾದುಷಾಹ ರಾಜ, ಇವನು ಮಂತ್ರಿ ಬೀರ್ಬಲ್. ಓಕೆ, ಇಬ್ಬರು ಅದ್ರ ಕಡೆ ಗಮನ ಇಟ್ಟು ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ ನೋಡಿ. अरे बीरबल, इतनी दूर से हांडी को आंच नहीं लगती तो तुम्हारी खिचड़ी कैसे पकेगी? इस तरह अकबर बादशाह ने पूछा। बीरबल ने जवाब दिया। अब बीरबल ने जवाब दिया। किसके जवाब दिया? अकबर बादशाह से जवाब दिया। हुजूर, हुजूर माने स्वामी, दूर लगा हुआ महल का दीपक अगर इंसान को गर्मी दे सकता है तो यह आंच खिचड़ी भी पका सकती है. ನೋಡಿ, ಈಗ ಅವನು ಪ್ರೈಸ್ ಕೊಡ್ದಿರ ವಾಪಸ್ ಕಳಿಸ್ಬಿಟ್ನಲ್ಲ, ಫಾರ್ ಎಕ್ಸಾಂಪಲ್ ಅದನ್ನೇ ಕೊಟ್ಟಿದ್ದಾನೆ ನೋಡು ಅವನು. ಹುಜೂರ್ ಸ್ವಾಮಿ, ದೂರ್ ಲಗಾ ಹುವಾ ಮಹಲ್ ಕಾ ದೀಪಕ್, ದೀಪಕ್ ಮಾನೆ ಲ್ಯಾಂಪ್, ಮಹಲ್ ಮಾನೆ ಪ್ಯಾಲೇಸ್, ಅಂದರೆ ದೂರದಲ್ಲಿರ್ತಕ್ಕಂಥ ಒಂದು ಪ್ಯಾಲೇಸ್ ದೀಪ, ಅಗರ್ ಇನ್ಸಾನ್, ಇನ್ಸಾನ್ ಅಂದರೆ ಮನುಷ್ಯ ಅಂತ, ಗರ್ಮಿ ದೇ ಸಕ್ತಾ ಹೈ, ಅಂದರೆ ಥಂಡಿಯಲ್ಲಿ ನಿಂತಿರ್ತಾನಲ್ಲ ನೀರಲ್ಲಿ, ಅವನಿಗೆ ಆ ಒಂದು ದೀಪ ಬಿಸಿನ ಕೊಡುತ್ತೆ. ಯಹ ಆಂಚ್ ಕಿಚಡಿ ಬಿ ಪಕಾ ಸಕ್ತಿ ಹೈ, ಅದೇ ರೀತಿ ನಾನು ಕೂಡ ಈ ದೂರದಲ್ಲಿ ಪಾಟ್ ಇರಬಹುದು, ಕೆಳಗಡೆ ನಾನು ಉರಿಸ್ತಾ ಇರ್ಬೋದು, ಆದರೂ ಕೂಡ ಅದು ಕಿಚಡಿ ಆಗುತ್ತೆ, ಮಾಡ್ತೀನಿ ನಾನು ಹಾಗಂತ ಹೇಳ್ತಾನೆ. बीरबल की बातों के मतलब अकबर बादशाह समझ गए. ಬೀರ್ಬಲ್ ಈ ರೀತಿ ಹೇಳೋಷ್ಟೊತ್ತಿಗೆ ಬಾದಶಾಹ ಅಕ್ಬರ್ಗೆ ಅರ್ಥ ಆಯಿತು. ಬಾದಶಾಹ ಕಿ ಆಂಕೆ ಖುಲ್ ಗಯಿ, ಆಗ ಅವನಿಗೆ ಜ್ಞಾನೋದಯ ಆಯಿತು, ಬುದ್ಧಿ ಬಂತು. ಪಾಪ ಆ ಮನುಷ್ಯ ರಾತ್ರಿ ಇಡೀ ನಿಂತಿದ್ನಲ್ಲ, ಅವನು ವಾಪಸ್ ಕಳಿಸ್ಬಿಟ್ನಲ್ಲ, ನಾನು ಎಂತಹ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ. ಇವಾಗ ಅವನಿಗೆ ಅರಿವಾಗಿದೆ. ಯಾರಿಂದ? ಬೀರ್ಬಲ್ನಿಂದ ಅರಿವಾಗಿದೆ. ಬೀರ್ಬಲ್ ಯಾಕಂದರೆ ಚತುರ, ಅಂದರೆ ತುಂಬ ಕ್ಲವರ್ ಇರ್ತಾನೆ, ಅವನು ಏನು ಹೇಳಿದ್ರು ಇವನಿಗೆ ಅವಾಗೇ ಅರ್ಥ ಆಗೋದು, ಆವಾಗ ಜ್ಞಾನೋದಯ ಆಯಿತು ಇವನಿಗೆ ಹಿಂಗಾಗಿದ್ದಕ್ಕೆ. ಉನ್ಹೋನೆ ಉಸ್ ಗರೀಬ್ ಆದ್ಮಿ ಕೋ ಬುಲವಾಯ, ಆಗ ಅವನು ಹೇಳಿದ್ದು ಒಂದು ಮಾತಿಗೆ ಇವನು ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿಬಿಟ್ಟು ಆವಾಗ ಈ ಬಡ ಮನುಷ್ಯನ ಕರೆಸ್ಬಿಟ್ಟು ಬಡಾ ಇನಾಮ್ ದೇಕರ್ ಖುಷ್ ಕರ್ ದಿಯಾ, ದೊಡ್ಡ ಇನಾಮನ್ನು ಕೊಟ್ಟು ಖುಷಿ ಪಟ್ಕೊಂಡ. ಅರ್ಥ ಆಯ್ತಾ ಮಕ್ಕಳೇ ಇದು? ಸೀಖ್ ಚತುರಾಯಿ ಸೆ ಹರ್ ಬಾತ್ ಕಾ ಹಲ್ ನಿಕಲ್ತಾ ಹೈ. ಚತುರಾಯಿ ಮಾನೆ ಕ್ಲವರ್ನೆಸ್. ಓಕೆ, ಈ ಕ್ಲವರ್ ಮನುಷ್ಯನಿಂದ ಇವನಿಗೆ ಅರ್ಥ ಆಯಿತು, ಆವಾಗ ಉದ್ಭವ ಆಯಿತು ಇವನಿಗೆ, ಎಲ್ಲನೂ ಇವನು ಮಾಡಿರೋದೆಲ್ಲ ನೆನಪಿಗೆ ಬಂತು. ಟು ಗೋ ಔಟ್ ನಿಕಲ್ತಾ ಹೈ, ಉದ್ಭವ ಆಯಿತು ಅವನಿಗೆ, ಜ್ಞಾನೋದಯ ಆಯಿತು. हाँ देखिए बच्चों, इस प्यारा में अर्थ पता माने एड्रेस, पका कुक, खिचड़ी पका ಅಂದರೆ खिचड़ी कुक ಮಾಡೋದು ಅಂತ. शाम का विलोम शब्द क्या है बच्चों? शाम का विलोम शब्द सुबह. ओके, हांडी, हांडी मतलब स्मॉल पाट, ಹಾಂಡಿ ಸ್ಮಾಲ್ ಪಾಟ್. ಟಂಗಿ ಅಂದರೆ ತೂಗಾಡಿಸ್ತಾ ಇದ್ದಾರಲ್ಲ, ಸ್ಮಾಲ್ ಪಾಟ್ನ ಹ್ಯಾಂಗ್ ಮಾಡಿರೋದು ಅಂತ. ಲಕಡಿಯ ಫೈರ್ವುಡ್, ಓಕೆ. ನೆಕ್ಸ್ಟ್ ಆಂಚ್ ಮಾನೆ ಫೈರ್, ಆಂಚ್ ಕಾ ಮತ್ಲಬ್ ಫೈರ್. ಓಕೆ, ಹುಜೂರ್ ಮಾನೆ ಸ್ವಾಮಿ. ಓಕೆ, महल प्यालेस, दीपक लैंप, महल का दीपक ಅಂದರೆ ಪ್ಯಾಲೇಸ್ ಲ್ಯಾಂಪ್ ಅಂತ. ಇನ್ಸಾನ್
मैन, ओके। गर्मी हीट, गर्मी सर्दी, ओके। मालूम हुआ बच्चों? चतुराई क्लवरनेस, ಓಕೆ. ಅರ್ಥ ಆಯ್ತಾ ಮಕ್ಕಳೇ ಈ ಪ್ಯಾರ? ನೋಡಿ ಇಲ್ಲಿ ಅಕ್ಬರ್ ಬಾದುಷಾಹ ಇದ್ದಾನೆ ಮತ್ತು ಬೀರ್ಬಲ್ ಕೂಡ ಇದ್ದಾರೆ. ಇಬ್ಬರಿಗೂ ಈ ಕಿಚಡಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವನು ಮಹಲ್ಗೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ಅವನ ಮೇಲೆ ಡೌಟ್ ಬಂದು ಕಿಚಡಿ ಮಾಡ್ತಿದ್ದಾನ ಇಲ್ವ ಅಂತ ಸ್ವಯಂ ನೋಡೋಕ್ಕೆ ಬಂದುಬಿಟ್ಟಿದ್ದಾನೆ. ನೋಡಿದ್ರೆ ಅಲ್ಲಿ ಕಿಚಡಿ ತಯಾರು ಮಾಡ್ತಿದ್ದಾನೆ ಅವನು. मालूम हुआ बच्चों ये पाठ? गरीब आदमी ने निराश होकर सारी बातें किसे बताइए? गरीब आदमी ने निराश होकर सारी बातें बीरबल को बताई. बीरबल ने दरबार में न आने का क्या कारण बताया? बीरबल ने दरबार में ना आने का कारण बीरबल खिचड़ी पकाते हैं. मालूम हुआ बच्चों? बीरबल ने अकबर बादशाह की आंखें कैसे खोली? बीरबल ने अकबर बादशाह से कहा, क्या कहा? हुजूर, दूर लगा हुआ महल का दीपक अगर इंसान को गर्मी दे सकता है तो यह आंच खिचड़ी भी पका सकती है. बीरबल की बातें का मतलब अकबर बादशाह समझ गए. बादशाह की आंखें खुल गई. मालूम हुआ बच्चों? गृह कार्य देखिए बच्चों. रिक्त स्थानों की पूर्ति कीजिए. अकबर बादशाह के नवरत्नों में से एक डैश थे. डैश में क्या लिखा है बच्चों? बीरबल. अकबर बादशाह के नवरत्नों में से एक बीरबल थे. दूसरा प्रश्न देखिए. ठंडे पानी में खड़े रहने की डैश कोई भी नहीं जुटा पा रहा था. दूसरा प्रश्न में डैश में क्या लिखा है? हिम्मत. हिम्मत माने करेज, ओके. ठंडे पानी में खड़े रहने की हिम्मत कोई भी नहीं जुटा पा रहा था. तीसरा प्रश्न देखिए. बीरबल डैश पका रहे हैं. क्या पका रहे हैं बीरबल? खिचड़ी पका रहे हैं. मालूम हुआ बच्चों? गृह कार्य अच्छे से लिखिए. पाठ बार 2 बार पढ़िए बच्चों इस पाठ. धन्यवाद बच्चों.